ವಿನೋದ ಮಾತ್ರದಿಂದ ಆಜ್ಞಾಪಿಸಿದೆ ಎಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷತ್ ಅರ್ಥವನ್ನು ವಿವರಿಸಲಾರಂಭಿಸಿತು. ಅಪ್ಪ, ಎಲ್ಲ ಕಡೆಗೆ ತುಂಬಿಕೊಂಡಿರೋ ಪರಮಾತ್ಮನೇ ನೀನಿದೆಯಾ? ನೀ ಸುಮ್ಮನೆ ವಿನೋದಕ್ಕೆ, ತಮಾಷೆಗೆ ಇವತ್ತು ಯಾಕೋ ನನಗೆ ಶಾಸ್ತ್ರ ಹೇಳಕ್ಕೆ ಬ್ಯಾಸರ ಬಂದತಿ, ಇವತ್ತು ಒಂದಿನ ನೀನೇ ಇವತ್ತು ನನ್ನ ಬದಲಿ ಶಾಸ್ತ್ರ ಹೇಳಿಬಿಡು ಅಂತ ಒಂದು ಕಂಬಕ್ಕೆ ಹೇಳಿದ್ರೆ, ಒಂದು ಕಂಬ ಸಹಿತ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷತ್ ಅರ್ಥವನ್ನು ವಿವರಿಸಲಾರಂಭಿಸಿತು. ಒಂದು ಕಲ್ಲು ಸಹಿತ ಮಾತಾಡ್ತದೆ, ಸಿದ್ಧಾಡು ಮುಟ್ಟಿ ಹೇಳಿ ಇವತ್ತು ನೀ ಶಾಸ್ತ್ರ ಹೇಳಂದ್ರೆ ಕಲ್ಲು ಸಹಿತ ಪ್ರವಚನ ಮಾಡಬಲ್ಲದು. ನಮ್ಮ ಅಜ್ಜಗಂತ ತಾಕತ್ತೈತಿ. ಜಡವಾದ ವಸ್ತುಗಳು ಸಹಿತ ಅವನ ಮಾತು ಕೇಳ್ತಾವ. ಕಲ್ಲಂದ್ರೆ ಅದಕ್ಕೇನು ಜೀವ ಐತ್ರಿ? ಇವತ್ತು ಒಂದಿನ ನೀ ಹೇಳಂದ್ರೆ ಕಲ್ಲು ಮಾತಾಡ್ತೈತೆ. ನಮ್ಮ ಅಜ್ಜ ಹೇಳಿದ್ರು ಜೀವಿದ್ದವಲ್ಲ. ಅಜ್ಜ ಶಾಸ್ತ್ರ ಹೇಳೋದು ಮಧ್ಯಾಹ್ನ ವೇಳೆ ಬಿಸಿಲಿನ ಸಲುವಾಗಿ ಒಳಗೆ ಕಾವಾಗೋದಕ್ಕೆ ಮಟ್ಟದ ಹೊರಗಿದ್ದಂಥ ದೊಡ್ಡ ಅರಳಿ ಗಿಡ ಇವತ್ತಿಗೂ ಐತ. ಅರಳಿ ಗಿಡ ಮಟ್ಟದ ಎದುರಿಗೆ ಐತಲ್ಲ, ದೊಡ್ಡ ಅರಳಿ ಗಿಡದ ಕೆಳಗೆ ಸಿದ್ಧಾರ್ಡ್ ಕಟ್ಟಿ ಮ್ಯಾಗ ಕುಂತು ಪ್ರವಚನ ಮಾಡ್ತಿದ್ರಂತ. ಭಕ್ತರು ಮಧ್ಯಾಹ್ನ ಕುಂತು ಕೇಳ್ತಿದ್ರಂತ. ಅದು ಅಜ್ಜ ಬರಾಕ ಹೋಗಾಕ ಒಂದು ಟಾಂಗಿ ಅಡ್ಡಾಗಿತ್ರಿ. ಅದು ಅವಾಗ ಅಜ್ಜಗೆ ಬಡಿತಿತ್ತದು. ಒಂದು 4 ಮಂದಿ ಭಕ್ತರು ಮಾತಾಡಿದ್ರು, ಇದು ಟೊಂಗಿ ಅಜ್ಜಗೆ ಅಟ್ಟಿತತ್ತಿದ, ಇದು ಅಡ್ತಾರಾಗೈತಿ, ಕೆಳಗಿನ ಟೊಂಗಿ ಕತ್ತರಿಸಿ ಬಿಡ್ಬೇಕಂತ ಮಾತಾಡಿದ್ದ ಸಿದ್ಧಾರೂಢಪ್ಪ ಕೇಳ್ತಂತ, ತಮ್ಮ ಆ ಟೊಂಗಿ ಬಂದು ನಿನಗೆ ತಿವ್ದತ್ತನ? ಅದು ನನಗೆ ಬಿಡ್ದತ್, ನಿನಗೇನು ಮಾಡೈತಿ? ಇಲ್ಲಪ್ಪ, ಇವತ್ತು ನಿನಗೆ ತೆಗೆದಿಳ್ದತ್ತಿ, ನಾಳೆ ನಮಗೆ ತಿವಿತಂದ್ರೆ ಅವರು. ಅಜ್ಜ ವಿಚಾರ ಮಾಡಿದರು, ಈ ಹುಚ್ಚು ಮಂದಿ ಮತ್ತು ನನಗೆ ಹೇಳ್ದಂಗೆ ಕೇಳ್ದಂಗೆ ಕತ್ತರಿಸಿ ಯಾವಂತ ಆ ಹಳ್ಳಿ ಗಿಡಕ್ಕೆ ಹೇಳಿದರಂತ. ನೀನು ಅಡಚಣೆ ಮಾಡಕ್ಕೆ ಹೋಗಬೇಡ, ಈ ಮಂದಿ ಮತ್ತು ನೀನು ಕಡ್ದು ಗಿಡದಾರು, ನಾಳೆ ಅನ್ನೋದ್ರೊಳಗೆ ಮ್ಯಾಲೆ ಹೋಗಿಬಿಡ್ಬೇಕು ನೀನು. ಯಾರಿಗೆ ಹೇಳಿದರು? ಹಳ್ಳಿ ಗಿಡದ ಟೊಂಗಿಗೆ ಹೇಳ್ತಾರೆ. ಕೆಳಗಿದ್ದು ಟೊಂಗಿ ನಿನ್ನ ಮ್ಯಾಲೆ ಹೋಗ್ಬೇಕಂತ ಅಪ್ಪಣೆ ಮಾಡಿ ಹೋಗ್ಯಾರ. ಮರುದಿನ ಬೆಳಕು ಹರಿಯೋದ್ರೊಳಗನ ದೊಡ್ಡ ಪವಾಡ ಆಗೈತಿ. ಕೆಳಗಿದ್ದು ಟೊಂಗಿ ಮ್ಯಾಲೆ ಹೋಗೈತಿ. ಇವತ್ತಿಗೂ ಆ ಹಳ್ಳಿ ಗಿಡ ನೋಡಕ್ಕೆ ಸಿಗ್ತೈತೆ ನಮಗೆ. ಅಪ್ಪನ ಮಾತು ಜಡವಾದಂಥ ವಸ್ತುಗಳು ಸಹಿತ ಕೇಳ್ತಿದ್ವು. ಅವ್ರು ಹೇಳಿದ್ರೆ ಒಂದು ಕಲ್ಲು ಸಹಿತ ಮಾತಾಡ್ತೈತಿ. ಮಹಾಶಿಲೆಗೆ ಸಹ ವೈಖರಿ ವಾಚ. ಈಗ ನಮ್ಮವೇನಾರ 4 ಶಬ್ದ ನಿಮಗೆ ಹಿಡಿಸಾಕತ್ಯಾವ ಅಂದ್ರೆ ತಿಳ್ಕೊಬೇಕು, ಈ ಮಾತು ನನ್ನವಲ್ಲ, ಸಾಕ್ಷಾತ್ ಅಜ್ಜನೇ ಈ ನ್ಯಾಲ್ಗೆ ಮ್ಯಾಗ ಕುಂತು ಮಾತಾಡಿಸ್ತಾನಂತ ತಿಳ್ಕೊಬೇಕು. ಅವನು ಪುರಾಣ ಹೇಳಕ್ಕೆ ಅದು ರಸಭರಿತ ಆಗ್ಬೇಕಂದ್ರೆ, ಅದು ಎಲ್ಲರಿಗೂ ಹಿಡಿಸ್ಬೇಕಂದ್ರೆ ಅದ್ರ ಹಿಂದೆ ಇರೋ ಶಕ್ತಿ ಅವನೇ ಅದಾನ. ಅವನು ಹೇಳಾಕತ್ತಾನಂತ ನಿಮಗೆ ರುಚಿ ಆಗಾಕತ್ತೈತೆ ಹೊರತು ಈ ಜಡವಾದ ಈ ದೇಹದಿಂದ ಈ ಶಬ್ದ ಬರೋದಿಲ್ಲ. ಅವ್ರು ಹೇಳಿದ್ರು ಒಂದು ಮೂರ್ಖ ಸಹಿತ ಜ್ಞಾನಿ ಆಗ್ತಾನೆ. ಸಿದ್ಧಾರ್ಢ ಮಠದಾಗ ಸೇವಾ ಮಾಡ್ಕೊಂತ 12 ವರ್ಷ ದುಡ್ದಿತ್ತು ಒಬ್ಬ ಹುಡುಗ. ಆ ಹುಡುಗ ಯಾರ್ದೋ ಮನೆಯಾಗ ಜೀತಕ್ಕಿದ್ದಾವ. ಪಾದಯಾತ್ರೆ ಹೋಗೋರು ಬೆನ್ನು ಹತ್ತಿ ಸಿದ್ಧಾರ್ಢ ಜಾತ್ರೆಗೆ ಬಂದ ಹುಡುಗ ಅಜ್ಜನಿಂದ ಆಕರ್ಷಿತನಾಗಿ ಹೊಳ್ಳಿ ಊರಿಗೆ ಹೋಗ್ಬೇಕು ಮನಸ್ಸಾಗಲಿಲ್ಲ. ಸಿದ್ಧಾರ್ಢಪ್ಪನ ಮುಂದೆ ಕಣ್ಣೀರು ಹಾಕಿ, ಅಪ್ಪ ನೀನು ಬಿಟ್ಟು ಹೋಗಂಗಾಗುವಲ್ದು ಅಂತ ಆ ಜೀತಕ್ಕಿದ್ದ ಹುಡುಗ ಸಿದ್ಧಾರ್ಢ ಮುಂದೆ ಕಣ್ಣೀರು ಹಾಕಿದ. ಅಜ್ಜಂದ, ತಮ್ಮ 8 ಜನ್ಮದಾಗ ಮಂದಿ ಮನೆ ಜೀತ ಮಾಡ್ತೀಯೋ, ಗುರುವಿನ ಜೀತ ಮಾಡೋ ಉದ್ಧಾರ ಆಕಿ ಅಂತ ಅಪ್ಪಣೆ ಕೊಟ್ಟ. ಯಪ್ಪ ನನಗೂ ಇದ ಬೇಕಾಗಿತ್ತು, ನಿನ್ನ ಬಾಯಾಗ ಬರಲಿ ಅಂತ ಕಾಯ್ತಿದ್ನ್ಯಜ, ನಾ ಇನ್ನು ಹೊಳ್ಳಿ ಹೋಗೋದಿಲ್ಲ ಅಂತ 12 ವರ್ಷ ಕಠಿಣವಾದ ಗುರು ಸೇವಾ ಮಾಡಿದ. ಹಗಲು ರಾತ್ರಿ ದುಡಿತಿತ್ತು ಮಠದಾಗ. ಎಟ್ಟು ದುಡಿತಿದ್ದಂದ್ರೆ ಜಳಕ ಮಾಡಕ್ಕೆ ಸೌಡಿದ್ದಿಲ್ಲ ಅವಾಗ. 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಜಳಕ ಮಾಡಿದ್ರೆ ಸ್ವತಃ ಸಿದ್ಧಾರೂಢರು ಹೋಗಿ ಅವನು ಬೆನ್ನು ತಿಕ್ತಿದ್ರಂತ. ಬಳ್ಳಿಯಾಗಿ ಮಣ್ಣು ಉದುರ್ತಿತ್ತು. ಭಾಳ ಕಠಿಣ. ಜಳಕ ಸಹಿತ ಮಾಡಿದ್ರೆ ವೇಳೆ ಹೊಕ್ಕತ್ತಂದು 1 ನಿಮಿಷ ಹಾಳು ಮಾಡ್ದಂಗೆ ದುಡಿತಿತ್ತು ಹುಡುಗ. 12 ವರ್ಷ ಸೇವಾ ಮಾಡಿದ. ಈಗ ಅವನಿಗೆ 35 ವರ್ಷ. ಒಂದಿನ ಸಿದ್ಧಾರೂಢಪ್ಪರೇ ಸ್ವತಃ ಅವನಿಗೆ ಜಳಕ ಮಾಡಿಸಿದರು. ತಮಗೆ ಕ್ಷೌರ ಮಾಡುವಂಥವ್ನು ಕರೆಸಿ ಅವನು ಕ್ಷೌರ ಮಾಡಿಸಿದ್ರು. ತಲೆ ಬೋಳಿಸಿ ಸ್ವತಃ ಎಣ್ಣೆ ಹಚ್ಚಿ ಅಜ್ಜ ಜಳಕ ಎರೆದ್ರು. ಅವನಿಗೆ ಎರೆದು ಕರ್ಕೊಂಡು ಹೋಗಿ
ಬಾಯಿಲಿ ಅಂತ ಕರ್ಕೊಂಡು ಹೋಗಿ ಅವಾಗ ಕಾವಿ ಅರ್ಬಿ ಹಾಕಿಬಿಟ್ರು. ಅವ ಗಾಬರಿ ಆದ, ಅಬ್ಬಾ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ದಯವಿಟ್ಟು ನನಗಿದು ಬ್ಯಾಡ್ರಿ, ನಾಟು ದೊಡ್ಡವಲ್ಲಪ್ಪ, ಆಳಾಗಿರುವೆನು ಅಪ್ಪ, ನಾನು ಸಾಯೋತನ ನಿಮ್ಮ ಸೇವಾ ಮಾಡ್ಕೊಂಡು ಒಂದು ಜೀತ ಮಾಡ್ಕೊತೀರಿ, ಇಷ್ಟು ದೊಡ್ಡ ಪದವಿ ನನಗೆ ಬ್ಯಾಡಪ್ಪ. ಸಿದ್ಧಾರೂಢರಂದರು, ನಾ ಕೊಟ್ಟದ್ದು ತಗೋಬೇಕು, ನೀ ಹೊಳೆ ಮಾತಾಡಬಾರದು. ಅಪ್ಪ ನನಗೆ ಆ ಯೋಗ್ಯತೆ ಇಲ್ಲ, ಯೋಗ್ಯತೆ ಕೊಡವ ನಾನು, ನೀನಲ್ಲ, ನಿನಗೆ ಸ್ವತಂತ್ರ ಇಲ್ಲ, ಹಾಕೋ ಅಂದ್ರೆ ಹಾಕೋಬೇಕಷ್ಟ. ಅಪ್ಪನ ಅಪ್ಪಣೆ ಆಯ್ತು. ಅನಿವಾರ್ಯವಾಗಿ ಅಪ್ಪ ಕೊಟ್ಟು ಕಾವಿ ಅರಿಬಿ ಉಟ್ಕೊಂಡ. ಅಪ್ಪವ್ರು ಭಸ್ಮ ಹಚ್ಚಿ ಅವನಿಗೆ ಆಶೀರ್ವಾದ ಮಾಡಿ ಸನ್ಯಾಸ ದೀಕ್ಷಾ ಕೊಟ್ಟು ಹೆಸರು ಬದಲಿ ಮಾಡಿದರು. ಕಣ್ಣೀರು ಹಾಕಕತ್ತ, ಯಾಕೆ ಅಳ್ತೀಯೋ ಅಪ್ಪ, ಈಗ ಎಲ್ಲರ ನನ್ನ ಕಾಲಿಗೆ ಬೀಳ್ತಾರ, ನಾನಿನ್ನು ಕಾಲಿ ಬೀಳಿಸಿಗೂ ನೋಟ್ಟು ಶಾಣೆನ, ನನಗೆ ಒಂದು ಮಂತ್ರ ಹೇಳಕ್ಕೆ ಬರೋಲು. ಓಂ ನಮಃ ಶಿವಾಯ ಅನ್ನಕ್ಕೆ ಬರ್ತೈತಿಲ್ಲೋ, ಅದು ಅಂತೀನಿ ಸಾಕು, ಇನ್ನೊಂದು ಮಂತ್ರ ಬೇಡ, ಅದು ಅನ್ನು ಸಾಕು, ಇನ್ನೊಂದು ಮಂತ್ರ ಬೇಡ. ಅಪ್ಪ ಎಲ್ಲರ ವೇದಿಕೆ ಮ್ಯಾಗ ಕುಂದ್ರಿಸ್ತಾರೆ, ಪ್ರವಚನ ಹೇಳಂದ್ರೆ ನಾ ಏನು ಹೇಳಲಿ, ನೀ ಏನು ಹೇಳಬೇಡ, ನಾ ಹೇಳ್ತೇನೆಂದ್ರೆ ಸಿದ್ಧಾರೂಢರು. ಅಪ್ಪನ ಬಾಯಾಗ ಬಂದ ಮಾತು, ನೀ ಏನು ಹೇಳಬೇಡ, ನಾ ಹೇಳ್ತೀನಂದ್ರೆ ಸಿದ್ಧಾರೂಢರು. ಅಲ್ಲೇ ಒಂದು ತೊಡೆ ದಿನ ಸೇವಾ ಮಾಡ್ಕೊಂತಿದ್ದ. ಸಿದ್ಧಾರೂಢರು ಅವನಿಗೊಂದು ಜೋಳಿಗೆ ತಂದು ಹಾಕಿದ್ರು ಬಗಲಾಗ. ಕೈಯಾಗ ಒಂದು ಬೆತ್ತ ಕೊಟ್ಟರು, ಇನ್ನೊಂದು ಕೈಯಾಗ ಒಂದು ಕಮಂಡಲ್ ಕೊಟ್ಟರು. ಅಜ್ಜ ಇವನ್ ತಗೊಂಡು ನಾ ಏನು ಮಾಡಲಿ, ಜಾಗ ಬಿಡು ಅಂದ್ರೆ ಸಿದ್ಧಾರೂಢರು. ಎಲ್ಲಿಗೆ? ದೇಶ ಪರ್ಯಟನ ಮಾಡ್ಬೇಕು. ಸಾಧು ಒಂದು ಕಡೆಗೆ ನಿಂದಿರಬಾರ್ದು, ನಿಂತು ನೀರಾಗಬಾರ್ದು, ಹೋಗು ಸಂಚಾರ ಚಲೋ ಮಾಡಂತ ಅಪ್ಪಣೆ ಕೊಟ್ಟರು. ಗೊಳೋ ಅಂತ ಅಳಕತ್ತ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ, ನನ್ನ ತಾಯಿ ನೀನು, ತಂದೆ ನೀನೆ. ಅಜ್ಜೋರಂತಾರ, ಹುಚ್ಚ ನಾ ಬರೀ ಹುಬ್ಬಳ್ಳಿಯಾಗದೇನೇನು, ಎಲ್ಲಿ ನೆನೆಸ್ತಿ ಅಲ್ಲಿ ನಾ ಇರ್ತೀನಪ್ಪ, ನೀ ಹೋಗಿ ನೀನು ಬೆನ್ನಿಗಿದ್ದು ನಿನ್ನ ಕಾಯೋ ಬಾರ್ ನಂದು ಕುಡಿತು ಹೋಗಂತ ಅಪ್ಪಣೆ ಕೊಟ್ಟು ಕಳಿಸಿದ್ರು. ಅವ ಸಂಚಾರ ಮಾಡ್ಕೊಂತ ಹಸಿವಾದಾಗ ಭಿಕ್ಷಾ ಬೇಡುತ್ತಿದ್ದ, ಯಾವ್ದಾರ ಗುಡಿಯಾಗ ಮಲಗುತ್ತಿದ್ದ. ತೀರ್ಥಯಾತ್ರೆ ಮಾಡ್ಕೊಂತ ಬಿಜಾಪುರಕ್ಕೆ ಬಂದ. ಬಿಜಾಪುರದೊಳಗೆ ಸಿದ್ಧಾರೂಢರು ಭಕ್ತರು ಭಾಳ ಜನ. ಯಾವ ಊರು ಸ್ವಾಮಿ ಅಂತ ಕೇಳಕ್ಕೆ ಹುಬ್ಬಳ್ಳಿ ಅಂದವ. ಹುಬ್ಳ್ಯಾಗ ಯಾವ ಮಠ? ಸಿದ್ಧಾರೂಢ ಮಠ. ನೀನು ಸಿದ್ಧಾರೂಢ ಶಿಷ್ಯ? ಹೌದ್ರಿ, ನಾನು ಸಿದ್ಧಾರೂಢ ಶಿಷ್ಯ. ಅಪ್ಪನ ನನಗೆ ಕಾವಿ ಕೊಟ್ಟ ನಂದು ಕೂಡಲೇ ಅವ್ರಿಗೆ ಎಷ್ಟು ಸಂತೋಷ ಆತಂದ್ರೆ, ನಮ್ಮಜ್ಜ ಸಿದ್ಧಾರೂಢ ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಬರೋದಿಲ್ಲ. ನೀ ಬಂದಿ ಅಂದ್ರೆ ಅವ ಬೇರೆ ಅಲ್ಲ, ನೀನೇ ಬೇರೆ ಅಲ್ಲ, ನಮ್ಮಜ್ಜ ಸಿದ್ಧಾರೂಢನೇ ಬಂದಾನಂತೇಳಿ ಎಪ್ಪ ನಮ್ಮನೆಗೆ ಬಾ, ಎಪ್ಪ ನಮ್ಮನೆಗೆ ಬಾ ಅಂತ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡೋದೇನು, ಭಿನ್ನ ಮಾಡಿಸೋದೇನು, ಇಡೀ ಊರು ತುಂಬ ಶುದ್ಧಿ ಆಯ್ತು. ಅಪ್ಪೋರ್ ಶಿಷ್ಯರು ಹುಬ್ಬಳ್ಳಿಯಿಂದ ಬಂದಾರ ಮಹಾತ್ಮರು. ಏನು ಇವ್ರದ್ದು ವೈಭವ ಚಲೋ ಆಯ್ತು. ಸಿದ್ಧಾರೂಢರ ಬಂದಾರ ಅನ್ನೋಂಗೆ ಸಡಗರ ಚಲೋ ಆಯ್ತು. ಅಪ್ಪನ ಸಲುವಾಗಿ ಒಂದು ದಿನ ಉತ್ಸವ ಇಟ್ಕೊಂಡ್ರು. ಬ್ಯಾಡ ಅಂತ ಎಟ್ಟು ಹೇಳಿದ್ರು, ಪಲ್ಲಕ್ಕಿ ತಯಾರು ಮಾಡಿ ಪಲ್ಲಕ್ಕಿಯಾಗಿ ಇವ್ರನ್ನ ಕುಂದರಿಸಿ ಇವ್ರನ್ನ ಊರು ತುಂಬ ಮೆರವಣಿಗೆ ಮಾಡಿ ದೊಡ್ಡ ಪೆಂಡಾಲ್ ಹಾಕಿ ಸ್ಟೇಜ್ ಮಾಡಿ ಅಪ್ಪವ್ರನ್ನ ಪಲ್ಲಕ್ಕಿ ಉತ್ಸವ ಮುಗಿದ ಮೇಲೆ ತಂದು ಕುಂದರಿಸಿರು. ಜನಸಾಗರ ಕೂಡೈತಿ. ಎಷ್ಟು ಪ್ರೀತಿಯಿಂದ ದೊಡ್ಡ ಹೂವಿನ ಮಾಲೆ ತಂದು ಹಾಕ್ಯಾರ. ಸ್ವಾಮಿ ಕಾಣುವಲ್ಲ ಹೂವಿನ ಮಾಲೆಯಾಗ, ಮುಚ್ಚಿ ಹೋಗಿದ್ರು ಅಷ್ಟು ಹೂವಿನ ಮಾಲೆ. ಅಪ್ಪವ್ರ ಮುಂದೆ ಅಪ್ಪ ಮಂದಿ ಭಾಳ ಕುಡಿಯತ್ರಿ, ತಾವು ಒಂದಿಷ್ಟು ಪ್ರವಚನಾಮೃತ ಉಣಬಡಿಸ್ರಿ, ನಮ್ಮ ಭಕ್ತರಿಗೆ ನಿಮ್ಮ ಅಮೃತವಾಣಿ ಉಣಬಡಿಸ್ರಿ ಅಂದಾಗ ಅಕ್ಷರಶಃ ಕಣ್ಣಾಗ ನೀರು ಬಂತು. ಸಾಧು ಕಣ್ಣೀರು ಹಾಕ್ತಾನೆ. ಸಿದ್ಧಾರೂಢ ಬ್ಯಾಡ ಅಂದ್ರು ನನಗೆ ಕಾವಿ ಅರಿಬಿ ಹಾಕಿ ಮಂದಿ ಮುಂದೆ ನನ್ನ ಮರ್ಯಾದೆ ತೆಗಿದೆಯಲ್ಲೋ ಸಿದ್ಧಾರೂಢ, ಅಪ್ಪ ನನ್ನ ಮರ್ಯಾದೆ ಉಳಿಸೋ ಸಿದ್ಧಾರೂಢ ಅಂತ ಆರ್ತಮರಿಯನ್ನು ಸಿದ್ಧಾರೂಢರಿಗೆ ಬೇಡದ ಮರುಕ್ಷಣದೊಳಗೆ ಒಂದು ಅದ್ಭುತವಾದ ಪವಾಡ ನಡೀತು. ಅಪ್ಪವರು ಹುಬ್ಬಳ್ಳಿ ಒಳಗೆ ಶಾಸ್ತ್ರ ಹೇಳಾಕತ್ಯಾರ. ಎಲ್ಲ ಮಂದಿ ಕುಂತಾರ, ಹುಬ್ಬಳ್ಳಿಯ ಪ್ರವಚನ ಚಾಲು ಐತಿ. ಒಮ್ಮಿನೊಮ್ಮೆ ಸಿದ್ಧಾರೂಢ ಟ್ಯೂನ್ ಚೇಂಜ್ ಆಯ್ತು. ಕೇಳ್ರಯ್ಯ, ಬಿಜಾಪುರ ವಾಸಿಗಳಾಗಿರುವಂಥ ಸದ್ಭಕ್ತರುಗಳಿರ, ಅಪ್ಪೋರು ಬಿಜಾಪುರ ಸುದ್ದಿ ಇಲ್ಲಿ ಯಾಕೆ ತೆಗೆದಾರಂತ ಹುಬ್ಬಳ್ಳಿ ಮಂದಿ ಗಾಬರಿ ಆದರು. ಪ್ರವಚನ ಇಲ್ಲಿ ಚಲೋ ಐತಿ, ಶಬ್ದ ಬಿಜಾಪುರದಾಗ ಕೇಳಾಕತ್ತೈತಿ. 1 ತಾಸು ಪರ್ಯಂತ ಪ್ರವಚನ, ಅದ್ಭುತವಾದ ಪ್ರವಚನ ಕೇಳಿ ಜನ ಚಪ್ಪಾಳಿ ಮೇಲೆ ಚಪ್ಪಾಳಿ. ಅವಾಗಿ ಸಾಧುಗ್ ಮೈ ಮೇಲೆ ಖಬರ್ ಬಂತ, ಯಾಚರಾದಾರ ಮಂದಿ ಚಪ್ಪಾಳಿ ಹೊಡಿಯಕತ್ಯಾರ, ಕೇಕಿ ಹೊಡಿಯಕತ್ತೀರಿ. ಅಪ್ಪ ಎಂಥ ಪ್ರವಚನ ಆತ್ರಿ ಅಪ್ಪ, ಎಷ್ಟು ಚಲೋ ಹೇಳಿದ್ರಿ ಅಪ್ಪ. ಇವು ಗಾಬರಿ ಆದ. ಹೇಳ್ತಾರೆ ಸ್ವತಃ ಸಾಧು ಹೇಳ್ತಾರೆ, ಇವತ್ತು ಪ್ರವಚನ ನಾ ಮಾಡಿಲ್ಲಪ್ಪ,
ನನ್ನ ಮೈಯಾಗ ಸಿದ್ಧಾರ್ಡ್ ಹೊಕ್ಕ ಮಾಡಿಸ್ಯಾನ, ನಾ ಮಾತಾಡಿಲ್ಲಪ್ಪ ಅಂತ ಇದು ನಡೆದ ಘಟನಾ. ಅವಾಗ ಹುಬ್ಬಳ್ಳಿ ಮಂದಿ ಕೇಳಿದ್ರಂತೆ, ಅಪ್ಪ ಬಿಜಾಪುರ ಸುದ್ದಿ ಇಲ್ಯಾಕೆ ತೆಗದ್ರಿ? ಇಲ್ಲಪ್ಪ, ನನ್ನ ಮರಿದೇವ್ರು ಅಲ್ಲಿ ಮರ್ಯಾದೆ ಹೋಗಕತ್ತಿತ್ತೋ ಅವನ ಸಲುವಾಗಿ ಇಲ್ಲಿ ಪ್ರವಚನ ಮಾಡಿದೆ. ಅಪ್ಪವ್ರು ಅಲ್ಲಿ ಪ್ರವಚನ ಮಾಡಿದ್ರೆ ಕೇಳಿದ್ದು ಬಿಜಾಪುರದಾಗ ಇದು ನಡೆದ ಘಟನೆ. ಯಾಕೆ ಈ ಕತೆ ಹೇಳಿದ್ವಿ ಅಂದ್ರೆ, ಅವ್ರು ಆದೇಶ ಮಾಡಿದ್ರಂದ್ರೆ ಒಂದು ಮೂರ್ಖ ಸಹಿತ ಪಂಡಿತನಾಗಬಲ್ಲ, ಅವನ ಬಾಯಿಂದ ಅಮೃತ ವಚನಗಳು ಉದುರಬಲ್ಲವು ಅನ್ನೋದಕ್ಕೆ ಇದು ನಡೆದ ಘಟನೆ. ಮತ್ತಿವತ್ತು 2 ಸಾಲ ಆದವು, ಮತ್ತೆರಡು ಸಾಲ ನಾಳೆ ನೋಡೋಣ. ಯಾಕಂದ್ರೆ ಇವತ್ತು ವಿಶೇಷವಾಗಿ ರಾಜವಿದ್ಯಾಶ್ರಮದ ಪೂಜ್ಯರು ಆಗಮಿಸಿದ್ದಾರೆ. ಅವರ ಅಮೃತ ವಚನಗಳನ್ನು ನಾವು ಮುಂದೆ ಕೇಳಲಿಕ್ಕೆ ಸಮಯ ಬಹಳ ಆಗಿರೋದ್ರಿಂದ ಮುಂದೆ ಪೂಜ್ಯರಿಗೆ ಪ್ರವಚನ ಅವಕಾಶ ಮಾಡಿಕೊಡೋಣ. ಕೊನೆಯದಾಗಿ ಒಂದೆರಡು ಮಾತು, ಯಾಕಂದ್ರೆ ನಾಳೆ ನಾವು ಸಿಗೋದು ಕಠಿಣ, ನಮಗೆ ನೀವು ಸಿಗೋದು ಕಠಿಣ. ನಾಳೆ ರಾತ್ರಿಗೆ ಯಾರಿಲ್ಲ, ನಾವು ನಮ್ಮ ಕಡೆ, ನೀವು ನಿಮ್ಮ ಕಡೆ. ಈಗ ಸಿಕ್ಕಿರಿ, ಎಲ್ಲರಿಗೂ ಒಂದು ಶಬ್ದ, ಈ ಮಾತು ನೆನಪಿಡ್ರಿ. ಅವಶ್ಯವಾಗಿ ನೀವು ಹುಬ್ಬಳ್ಳಿಗೆ ಹೋದಾಗ ಪ್ರತಿಯೊಬ್ಬರು ಒಂದು ಸಿದ್ಧಾರ್ಡ್ ಕಥಾಮೃತ ಗ್ರಂಥವನ್ನು ನೀವು ಅವಶ್ಯವಾಗಿ ನಿಮ್ಮ ಮನೆಗೆ ತರಲಿಕ್ಕೆ ಬೇಕು. ಯಾಕೆ ಗೊತ್ತಾ? ಇವತ್ತು ಸಿದ್ಧಾರೂಢರು ಯಾವ ರೂಪದಾಗ ಅದಾರಂದ್ರೆ, ಜಗದ್ಗುರು ಸಿದ್ಧಾರೂಢರು ಅವರ ಕಥಾಮೃತ ಗ್ರಂಥ ರೂಪದಾಗ ಇವತ್ತು ಸಿದ್ಧಾರೂಢರು ಪ್ರತ್ಯಕ್ಷ ಅದಾರ. ಯಾರ ಮನೆಗೆ ಅವ್ರ ಗ್ರಂಥ ಬರ್ತತೆ ಆ ಅಜ್ಜನೇ ಅವ್ರ ಮನೆಗೆ ಬಂದಾನಂತೇಕು. ಮತ್ತು ತಂದು ಮನೆಯಾಗಿಟ್ಟು ಪೂಜೆ ಮಾಡಕ್ಕೆ ಹೋಗ್ಬೇಡ್ರಿ. ಆಕಳ ತಂದು ಬರೀ ಪೂಜೆ ಮಾಡ್ಕೊಂತ ಹೊಂಟ್ರೆ ಹಾಲು ಹಿಂಡ್ತತನ, ಅದಕ್ಕೆ ಮೇವು ಹಾಕಿದ್ರೆ ಹಾಲು ಹಿಂಡ್ತದ. ಮತ್ತು ಈ ಗ್ರಂಥಕ್ಕೆ ಮೇವು ಹಾಕೋದಂದ್ರೇನು? ದಿನಾ ಒಂದು ಅಧ್ಯಾಯ ನಿಮ್ಮ ಮನೆಯೊಳಗೆ ಪಾರಾಯಣ ಮಾಡೋಕ್ಕೆ ಚಲೋ ಮಾಡ್ರಿ. ನೀವು ಸಿದ್ಧಾರ್ಡ್ ಅಜ್ಜನ ಕೈ ಹಿಡ್ದಂಗೆ, ಸಾಕ್ಷಾತ್ ಅಜ್ಜನ ಕೈಯೇ ನೀವು ಹಿಡ್ದಂಗೆ ನಿಮ್ಮ ಮನ್ಯಾಗ ಅಜ್ಜ ವಾಸ ಮಾಡ್ತಾನೆ. ನಾವು ವಾರದಾಗ ಒಂದಿನ ಓದ್ತೇವ್ರಿ ಅಂದ್ರೆ ವಾರದಾಗ ಒಂದಿನ ಕೈ ಹಿಡ್ದಂಗೆ. ಶ್ರಾವಣದಾಗ ಅಟ್ಟ 1 ತಿಂಗಳು ಓದ್ತೇವೆ, ಶ್ರಾವಣದಾಗ 1 ತಿಂಗಳು ಅಟ್ಟ ಕೈ ಹಿಡ್ದಂಗೆ. ನೀವು ದಿನನಿತ್ಯ ಅಜ್ಜನ ಕೈ ಹಿಡಿಬೇಕಾಗಿದ್ರೆ ದಿನಾ ಒಂದು ಅಧ್ಯಾಯ ಬಿಡ್ದಂಗೆ ಪಾರಾಯಣ ಮಾಡಿರಿ. ಇದನ್ನೊಂದು ನೇಮ ಮಾಡಿಕೊಳ್ರಿ. ನಿಮ್ಮ ಮನೆ ಸುಧಾರಿಸ್ತತಿ, ನಿಮ್ಮ ಮಕ್ಕಳು ಸುಧಾರಿಸ್ತವ, ನಿಮ್ಮ ಪರಿಸ್ಥಿತಿ. ದೇವಿ ಪುರಾಣ ಓದಿದ್ರೆ ನಿಮ್ಮ ಮನೆಯ ಸ್ಥಿತಿ ಬದಲಾವಣೆ ಆಕತಿ. ಅದೇ ಗ್ರಂಥ ಬರೆದಿರುವಂಥ ಚಿದಾನಂದ ಅವಧೂತರು ಜ್ಞಾನ ಸಿಂಧು ಬರ್ದಾರೆ. ಜ್ಞಾನ ಸಿಂಧು ಓದಿದ್ರಿ ಅಂದ್ರೆ ನಿಮ್ಮ ಮನಸ್ಥಿತಿ ಸುಧಾರಣೆ ಆಕತಿ. ದೇವಿ ಪುರಾಣ ಓದಿದ್ರಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಕತಿ. ಸಿದ್ಧಾರೂಢಪ್ಪನ ಪುರಾಣ ಓದಿದ್ರಿ ಅಂದ್ರೆ ಮನಸ್ಥಿತಿ ಪರಿಸ್ಥಿತಿ ಎರಡೂ ಬದಲಾವಣೆ ಆಕ್ಕವ. ನಿಮ್ಮ ಮನೆ ಬದಲಾವಣೆ, ವಾತಾವರಣನೇ ಬದಲಾವಣೆ ಆಕತಿ. ದೊಡ್ಡ ಸ್ಥಾನಮಾನಗಳು, ಎಲ್ಲ ಕಷ್ಟಗಳು ದೂರಾಗಿ ದೊಡ್ಡ ಸ್ಥಾನಮಾನ ನಿಮಗೆ ಸಿಗ್ತಾವ. ಅಜ್ಜನ ಚರಿತ್ರೆ ಓದ್ರಿ. 1ನೇದು. 2ನೇದು, ಬಾಯಿ ಒಳಗೆ ಯಾವಾಗಲೂ ಸಿದ್ಧಾರೂಢಜ್ಜ ಹೇಳಿಕೊಟ್ಟಂಥ ಮಂತ್ರ, ಪರಮ ಪಂಚಾಕ್ಷರಿ ಮಂತ್ರ, ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಈ ಮಂತ್ರವನ್ನು ಯಾವಾಗಲೂ ಜಪ ಮಾಡಿರಿ. ಅಜ್ಜ ನಿಮ್ಮ ಬೆನ್ನ ಹಿಂದೆ ಇರ್ತಾನೆ. ವಿಭೂತಿ, ರುದ್ರಾಕ್ಷ, ಶಿವಮಂತ್ರ ಹೊದ್ದಿರಲು ಶಿವನು ತಾನಿದ್ದಡೆಗೆ ಬರುವ ಸರ್ವಜ್ಞ ಅನ್ನಂಗೆ ನೀವು ಶಿವನ ಕಡೆ ಹೋಗೋ ಅವಶ್ಯ ಇಲ್ಲ, ಶಿವನೇ ನಿಮ್ಮ ಬೆನ್ನತ್ತಿ ಓಡಾಡ್ತಾನೆ. ಈ 3 ಪಾಲಿಸ್ರಿ. ನಿಮ್ಮ ಎಲ್ಲ ಕಷ್ಟ ತೊಂದರೆಗಳಿಗೆ ಇದು ಒಂದೇ ರಾಮಬಾಣ, ನಾಮಸ್ಮರಣ. ಇದನ್ನು ಅವಶ್ಯವಾಗಿ ಅನುಸರಿಸ್ರಿ ಅನ್ನುವಂಥ ಕೊನೆ ಮಾತನ್ನು ಹೇಳಿ ಇನ್ನು ಮುಂದೆ ಪೂಜ್ಯ ಷಡಕ್ಷರಿ ದೇವರು ತಮ್ಮ ಪ್ರವಚನಾಮೃತವನ್ನು ಬಡಿಸಲಿದ್ದಾರೆ. ತಾವೆಲ್ಲ